ಅರಸೀಕೆರೆ ತಾಲೂಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿರುವ ಐಇಸಿ ಕೋಆರ್ಡಿನೇಟರ್ ಅವರಿಗೆ ಕರ್ತವ್ಯ ನಿರ್ವಹಿಸಲು ಅರಸೀಕೆರೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಅವರು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸುನೀತಾ ಆರೋಪಿಸಿದ್ದಾರೆ. ನೋಡಪ್ಪ ಹೆಂಗ್ ಮಾಡೋದು ಕೆಲಸನ ಅವರೇ ಹೇಳಿದ್ ನಮಗೆ ರೂಮ್ ಕೊಟ್ಟಿದೀವಿ ಅವ್ರಿಗೆ ಕೆಳಗಡೆ ರೂಮ್ ಕೊಟ್ಟಿದೀವಿ ಅವ್ರು ಹೋಗ್ತಿಲ್ಲ ಅಂತ. ನೀವು ಸುಳ್ಳು ಹೇಳ್ತೀರಾ ಇಲ್ಲ ಅವ್ರು ಸುಳ್ಳು ಹೇಳ್ತಾರೆ? ಬೇಕಾದ್ರೆ ನೋಡ್ ಬನ್ನಿ, ಬೇಕಾದ್ರೆ ಬೀಗ ತಿಕ್ಸಿ ನಾ ಅಲ್ಲಿ ಕಂಪ್ಯೂಟರ್ ಇದ್ದವು, ನನ್ನ ಪಾಂಪ್ಲೆಂಟ್ಸ್ ಹೇಳಿದ ಅಲ್ಲಿದ್ದಾವ ಇಲ್ಲಿದ್ದಾವ, ಎಲ್ಲಿ ಯಾವ ರೂಮ್ ಕೊಟ್ಟಿದ್ದಾರೆ ಯಾವ ರೂಮ್ ಆಗಿದೆ ನೋಡಿ. ನಾನು ಸುಳ್ಳು ಹೇಳಿ ರೂಮ್ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಇದು ಕೊಟ್ಟಿದ್ದಕ್ಕೆ ಬೀಗ ಹಾಕಿ ಕೂತಾರೆ. ಅರಸೀಕೆರೆ ತಾಲೂಕು ಪಂಚಾಯತಿಯಲ್ಲಿ ಐಇಸಿ ಸಂಯೋಜಕರಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ನಂದು ಪಾರ್ಟ್ ಆಫ್ ಕೆಲಸ ಏನಪ್ಪಾ ಅಂದ್ರೆ ಜಾಬ್ ಚಾರ್ಟ್ ನಾನು ಫೈಲ್ಗಳನ್ನ ನೋಡೋದು, ಮತ್ತೆ 7 ರಿಜಿಸ್ಟರ್ ನೋಡೋದು, ಮತ್ತೆ ಅವುಗಳನ್ನ ಬರ್ಸೋದು, ಮತ್ತೆ ನರೇಗಾ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸೋದು. ಇದು ನನ್ನ ಕರ್ತವ್ಯ ಇರುತ್ತೆ. ಇದೆಲ್ಲಾ ಕಾರ್ಯಕ್ರಮ ಮಾಡಕ್ಕೂ ನಾನು ಹಳ್ಳಿಗೆ ಹೋಗಕ್ಕೆ ಅಂತ ಪ್ರತಿ ಸಲನೂ ಹೋಗ್ತಾರೆ. ಈಗ 15 ವರ್ಷದಿಂದಾನೇ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಇಒಗಳು ಬಂದ್ರು ನನಗೆ ಈ ತರ ಮಾನಸಿಕವಾಗಿ ತೊಂದರೆ ಕೊಟ್ಟಿರ್ಲಿಲ್ಲ. ಇವರು ಒಳಗ್ ಹೋದ್ರೆ ಹೋಗಮ್ಮ ಅಂತ ಅಂತಾರೆ, ಏಕವಚನದಲ್ಲಿ ಸಂಬೋಧಿಸ್ತಾರೆ. ಹಾಗಾಗಿ ನಮಗೆ ಸ್ತ್ರೀಯರು ಇಲ್ಲಿ ಕೆಲಸ ಮಾಡೋದೇ ಕಷ್ಟ ಆಗಿದೆ. ನಮಗೆ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಮಾಡಲ್ಲ, ಹೋಗು ಆಚೆ ಕಡೆ ಅಂತಾರೆ, ಏಕವಚನದಲ್ಲಿ ಅಂತಾರೆ. ನಾವ್ ಹೆಂಗ್ ಕೆಲಸ ಮಾಡೋದು? ಮತ್ತೆ ರೂಮ್ ಅಲಾಟ್ ಮಾಡಿದೀನಿ ಅಂತ ಪತ್ರಕರ್ತರಿಗೆ ಹೇಳ್ತಾರೆ. ಯಾವುದೇ ರೂಮ್ ಅಲಾಟ್ ಮಾಡ್ಕೊಟ್ಟಿಲ್ಲ, ಏನಿಲ್ಲ. ಅಲ್ಲೇ ಇದೆ ಪಾಂಪ್ಲೆಂಟ್ಸ್, ನನ್ನ ಬುಕ್ಸ್, 7 ರಿಜಿಸ್ಟರ್, ಜಾಬ್ ಕಾರ್ಡ್ಗಳು, ಅಲ್ಲೇ ಇವರಿಗೆ ಹ್ಯಾಂಡಿಕ್ಯಾಪ್ಟಿ ಕೊಡೋ ಜಾಬ್ ಕಾರ್ಡ್ಗಳು ಎಲ್ಲ ಅಲ್ಲೇ ಇದಾವೆ. ಯಾವ್ದು ಶಿಫ್ಟ್ ಮಾಡ್ಕೊಟ್ಟಿಲ್ಲ. ಬರೀ ಸುಳ್ಳು ಮಾಹಿತಿ ಕೊಟ್ಟು ನಮಗೆ ಟಾರ್ಚರ್ ಕೊಡ್ತಾರೆ ಸರ್. ನಾವ್ ಹೆಂಗ್ ಕೆಲಸ ಮಾಡೋದು? ನಾನು ಇವತ್ತು ಗೀಜಿಹಳ್ಳಿಗೆ, ಮುರುಂಡಿಗೆ ಮತ್ತೆ ಹಾರ್ನಹಳ್ಳಿ ಪಂಚಾಯತಿಗೆ ಹೋಗಳಿದ್ದೆ. ಬೆಳಗ್ಗೆ ಪಾಂಪ್ಲೆಂಟ್ಸ್ ತಾಣಕ್ ಹೋದಾಗ ಬೀಗ ತೆಗೀರಿ ಅಂದ್ರೆ ಅಟೆಂಡರ್ ತೆಗಿಲಿಲ್ಲ. ಇವತ್ತು ತೆಗಿಬೇಡಿ ಅಂತ ಹೇಳಿದಾರೆ ಅಂದ್ರು. ಆಮೇಲೆ ನೆಕ್ಸ್ಟ್ ತೆಗಿಬೇಡ್ರಿ ಅಂತ ಹೇಳಿದಾರೆ ಅಂದ್ರು. ಆಮೇಲೆ ಕಡೆಗೆ ನಾನು ಅಲ್ಲಿ ಒಳಗ್ ಹೋಗಿ ಕೇಳೋಣ ಅಂತ ಹೋಗಕ್ಕೆ ಒಳಿಕು ಬಿಡ್ಬೇಡ ಅಂತ ಹೇಳಿದಾರೆ ಅಂತ ಅಂದ್ರು. ಸರ್ ನಾವ್ ಈಗ ಈಗೆಲ್ಲ ಆದಾಗ ನಾವು ಕೆಲಸ ಮಾಡೋದು ತುಂಬಾ ತೊಂದರೆ ಆಗುತ್ತೆ ಸರ್ ಲೇಡೀಸ್.